ಹ್ಮ್ ನಮಸ್ಕಾರ ಎಲ್ಲಾರ್ಗು ಬೆಳಗಿನ ವಂದನೆಗಳು ಹೇಳ್ತಾ ಇವತ್ತಿನ ಸೂರ್ಯನ ತೋರಿಸ್ತಾ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಮಾಡ್ತಾ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ. ನೀವು ನೋಡ್ತಿದ್ರ ಕೋಟೇಶ್ ಚಾನಲ್, ನಾನು ದೀಪ. ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರೆ ನನ್ನ ವಿಡಿಯೋ ನೋಡೋರ್ಗೆ ನಮಸ್ಕಾರ ಸ್ನೇಹಿತರೆ, ಮತ್ತು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋರ್ಗೆ ಡಬಲ್ ನಮಸ್ಕಾರ ಸ್ನೇಹಿತರೆ ಅಂತ ಹೇಳ್ತಾ ನಾನು ನಿಮ್ಮ ಲಿಂಗ. ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ, ಬನ್ನಿ ಸ್ನೇಹಿತರೆ. ಈಗ ತನ ಟೀ ಕುಡ್ದಿದ್ದಾತು. ಟೀ ಕುಡಿದ್ಮೇಲೆ ಮತ್ತೆ ಏನ್ ಅಡಿಗೆ ಮಾಡ್ತಾರ ಅಂತ ಕೇಳಿದಾಗ ತಿಂಡಿ, ಬೆಂಡೆಕಾಯಿ ಪಲ್ಯ, ರೊಟ್ಟಿ ಮತ್ತು ಇದು ಮಾಡ್ತೀವಿ, ಅನ್ನ ಸಾಂಬಾರ್ ಮಾಡ್ತೀವಿ ಅಂತ ಹೇಳಿದಾರೆ. ಬನ್ನಿ ಸ್ನೇಹಿತರೆ ಅದನ್ನ ಯಾವ ತರ ಮಾಡ್ತಾರೆ ಏನಂತ ಒಂದೇ ಒಂದ್ ಜಲಕ್ ತೋರಿಸ್ತೀನಿ ನಿಮಗೆ. ಬೆಂಡೆಕಾಯಿ ಪಲ್ಯ ಫುಲ್ ಇದು ಮಾಡೋದಕ್ಕ ಫಸ್ಟ್ ಹುರ್ಕೊಂಡು ಇದು ಮಾಡ್ತಾ ಇರೋದು ನೋಡಿ. ಬೆಳಿಗ್ಗೆ ಬೇರೆ 8:30 9 ಗಂಟೆ ಆಗಿತ್ತು. ಈ ಅಮ್ಮ ನೋಡ್ರಿ ಅವ್ರಿಗೆ ಕಾಳು ಕೊಟ್ಟು ಬರೋಣ, ತೊಗರಿ ಕಾಳು ಕೊಟ್ಟು ಬರೋಣ ಅಂತ ಕರ್ಕೊಂಡ್ ಹೋಗೋಣ ಅಂತ ಬಂತು. ಕರ್ಕೊಂಡ್ ಹೋಗಕ್ ಬಂದ್ರೆ ಕೊಟ್ಟು ಬರೋಣ ಅಂತ ಕರ್ಕೊಂಡ್ ಬಂದಿಲ್ಲಿ. ಬರ್ರಿ ಯಾವ್ದ ಮನೆಗಳಿಗೆ ಅವ್ರಿಗೆ ಕಾಳು ಕೊಡ್ಬೇಕಂತ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ಕುತ್ಕೊಂಡ್ ಬರೀ ಅವ್ರಿಗೆ ಕಾಳು ತೊಗರಿ ಕಾಳು ಅಂತ ಯಾವ ನೋಡ್ರಿ, ಅವ್ರಿಗೆ ಕಾಳು ಸುಲ್ದೆ ಅದನ್ ಸುಲ್ದೆ ಇದನ್ ಸುಲ್ದೆ ಅಂತ ಹೇಳ್ಬಿಟ್ಟು ಬ್ಯಾಳ ಕರತಿಗೆ ಅವ್ರಿಗೆ ಕಾಳು ಸುಲ್ಕ ಅಂತ ಕುಂತದ ತೊಗರಿಕಾಯಿ. ಕಾಳು ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೇ ಕರ್ಕೊಂಬಂದ್ ನಮ್ಮಮ್ಮ ಈ ಮನಿಗಳಿಗೆ ಹೋಗ್ಬೇಕಂತಂದ್ರೆ ಒಂದ್ ಹೊಟ್ಟೆನಾಗ ಬಂದ್ಬಿಡದ್ ನಮಗೆ. ಕಾಳುಗಳು ಅದೆಲ್ಲ ಸುಲ್ಕಂದು ಬೆಳಬಳಕತಿ ಕಾಳು ಕೊಟ್ಟು ನಮ್ಮ ಅಮ್ಮನ್ ಕರ್ಕೊಂಡ್ ಹೋಗೋಣ ಅಂತ ಬಂದಿದ್ದೆ. ಮನಿಗಳಿಗೆ ಕಾಳು ಕೊಡೋದೊಂದ್ ದೊಡ್ಡ ತಲೆಬೇನ್ ಕೆಲ್ಸ ನೋಡ್ರಿ. ಇಲ್ಲಿ ಕಾಳು ಕೊಡೋದು ಅವ್ರ ಮನಿ ಅಂತ ಹೇಳ್ಬಿಟ್ಟು ಕಾಳು ಮಟ ಕಾಳು ಕೊಟ್ಟು ಮಧ್ಯಾಹ್ನ ಒಂದ್ 11 ಗಂಟೆ ಹಂಗಾಯ್ತು. ಉಣವೆ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ದೇವಸ್ಥಾನ ಕರ್ಕೊಂಡ್ ಹೋಗಿದ್ದ. ಹಂಗಾಗಿ ದೇವಸ್ಥಾನ ಒಳಗ್ ನಾನು ಹೋಗಕ್ ಆಗ್ಲಿಲ್ಲ. ಅವ್ನ ಒಬ್ಬನೇ ಕಳಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಕ ನಾವು ಹೊರಗಡೆನೆ ನಿಂತಿದ್ದೆ. ನೋಡ್ರಿ ಅವ್ನು ಹೆಂಗ್ ಹೋಗ್ತಾನಂತೆ ತೋರಿಸ್ತೀನಿ. ಇದೆ ಮೈಲಿಂಗೇಶ್ವರ ಶ್ರೀ ಬರಗುಡಿ, ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಸ್ನೇಹಿತರೆ. ಅಲ್ಲಿ ನೋಡಿ ಫುಲ್ ದೇವಸ್ಥಾನಕ್ಕೆ ಜನ ಅಂದ್ರೆ ಜನ ಇದ್ರು. ನಿನ್ನೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಜನಗಳು ಜಾಸ್ತಿನೇ ಇದ್ರು. ಹಾಗೇನೆ ವಿಡಿಯೋನ ಮಾಡಕ್ ಆಗ್ಲಿಲ್ಲ, ಸ್ವಲ್ಪನೇ ಮಾಡ್ಕೊಂಡು ಹೊರಗಡೆಯಿಂದಾನೆ ವಿಡಿಯೋ ಮಾಡ್ಕೊಂಡ್ ಬಂದೆ ನೋಡಿ ಸ್ನೇಹಿತರೆ. ಟೈಮ್ ಬೇರೆ 12:30 ಆಗಿತ್ತು. ಇಲ್ಲೆಲ್ಲ ಆಫರ್ ಕೊಡ್ತಾರ ಬಿರಿಯಾನಿ ಅಂತೇಳಿ, ಹೊಸಕೋಟೆ ಬಿರಿಯಾನಿ ಸಿಗುತ್ತೆ ಅಂತ ಹೋಗಿದ್ದೆ ಸ್ನೇಹಿತರೆ. ಅಲ್ಲಿ ನೋಡಿದ್ರೆ ಜನ ಅಂದ್ರು ಜನ, ಫುಲ್ಲು ಜನಗಳು, ರಶ್. ಅದ್ರಾಗ ಹಂಗ ಹಿಂಗ ಮಾಡಿ ತಗೊಂಬಂದು ತಿಂದೆ ಸ್ನೇಹಿತರೆ. ಒಂದು ಟೇಸ್ಟ್, ಒಂದ್ ಲೆವೆಲಿಗೆ ಒಂದ್ ಟೇಸ್ಟ್ ಸ್ನೇಹಿತರೆ. ಅದು ಹೇಳಕೇನ ಅಂತದೇನೆಲ್ಲ, ಪೀಸು ತುಂಬಾ ಕಡಿಮೆ ಹಾಕಿದ್ರು. ಅದ್ರ ಬಿರಿಯಾನಿ ಏನ್ ಅಷ್ಟೊಂದಿದೆ ಹಂಗ ಹಿಂಗ ಮಾಡಿ 2 ಗಂಟೆ ಡ್ಯೂಟಿಗೆ ಹೋದೆ. ಅಲ್ಲಿ ಹೋಗತ್ಲು ಸೈನ್ ಮಾಡಂತಂದ್ರು. ಸೈನ್ ಮಾಡಿಬಿಟ್ಟು ನಮ್ಮ ಐಸಿಯುಗೆ ಹೋಗ್ಬೇಕಲ್ಲ ಅಂತ ಹೋಗ್ದೆ. ಅಲ್ಲೇ ಒಂದು ವಿಡಿಯೋ ಮಾಡಿದ್ರು ನೋಡಿ ಸ್ನೇಹಿತರೆ. ಅಲ್ಲೊಂದು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟೆ ಸ್ನೇಹಿತರೆ. ತಮ್ಮ ಕೊಟ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಬಂದೆ. ಟೈಮ್ ಬೇರೆ 8 ಗಂಟೆ ಆಗಿತ್ತು. ಡ್ಯೂಟಿ ಮುಗಿಸ್ಕೊಂಡು ಮನೆ ಬಂದೆ. ಊಟ ಬೇರೆ ರೆಡಿ ಆಗಿತ್ತು. ಕೈ ಕಾಲು ಮುಖ ತಗೊಂಡು ಫ್ರೆಶ್ ಅಪ್ ಆಗಿ ಬಂದು ಸ್ನೇಹಿತರೆ ತಡ್ಡ ಕುತ್ಕೊಂಡೆ. ಮುದ್ದೆ ಸಾರು ಸೂಪರ್ ಆಗಿತ್ತು. ಅದನ್ನೇ ಒಂದು ತಿನ್ಕೊಂಡು ಆರಾಮ್ಸಾಗಿ ಬರ್ತಾ ಬಡ್ದು ಸುಮ್ ಕುತ್ಕೊಂಡೆ ನೋಡ್ರಿ. ಸೀದಾ ಹೊರಗಡೆ ಹೋಗೋಣಂತ ವಾಕಿಂಗ್ ಮಾಡೋಣ ಅಂತ ಸ್ವಲ್ಪ ಅರಗಿಸ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರಗಬೇಕು ಅಂತ ಹೊರಗಡೆ ಬಂದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅಡಿಗೆ. ಉಂಡ್ಬಿಟ್ಟು ಸೀದಾ ಹೊರಗಡೆ ಬಂದೆ. ಈಗ ತಾನೆ ನೈಟ್ ಊಟ ಮುಗಿಸ್ಕೊಂಬಂದು ಊಟ ಬೇರೆ ಸಖತ್ತಾಗಿತ್ತು. ಮುದ್ದೆ ಅದೆಲ್ಲ ಸರಿಯಾಗಿ ತಿನ್ಬಿಟ್ಟಿನಿ. ಈಗ ಏನಿಲ್ಲ, ಸುಮ್ ಮಕ್ಕಳದಷ್ಟೇ. ಇವತ್ತಿನ ವಿಡಿಯೋನ ಮುಗಿಸೋ ಅಂತ ಸಮಯ ಬಂತು ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಬಡವ್ರ ಮಕ್ಕಳು ಬೆಳೆಸ್ಬೇಕು ಅನ್ನೋ ಉದ್ದೇಶ ನಿಮ್ಗೆ ಎಲ್ಲರಿಗೂ ಇದ್ರೆ ದಯವಿಟ್ಟು ವಿಡಿಯೋನ ಸಪೋರ್ಟ್ ಮಾಡಿ. ಹಾಗೇನೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೇನೆ ನೀವು ಯೂಸರ್ಸ್ ಯಾರು ನೋಡ್ತಾ ಇದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೇನೆ ಕಮೆಂಟ್ಗಳು ಕಡಿಮೆ ಆಗಿದಾವೆ, ದಯವಿಟ್ಟು ಕಮೆಂಟ್ ಏನಾದ್ರು ತಿಳಿಸಿ ಸ್ನೇಹಿತರೆ. ಬೇರೆ ತರ ಏನಾದ್ರು ಒಂದು ರಿಕ್ವೆಸ್ಟ್ ನಿಮ್ಗೆ ನಾನು ಕೇಳ್ತಾ ಇದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ. ಚಂದ್ರ ಬೇರೆ ನೈಟ್ ಹೇಳಕ್ ಬಂದ, ಇನ್ನೇನ್ ಮಲ್ಕೋಣ ಅಂತ ಟೈಮು, ಸಾಕ್ ನಡಿಯಪ್ಪ ಮಕ್ಕ ಅಂತ ಹೇಳವತ್ತು. ಹಾಗಾಗಿನೇ ಇವತ್ತಿನ ಒಂದು ಊಟನ ಮುಗಿಸ್ಕೊಂಡು ಎಲ್ಲದಾತು. ಯಾರೆಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋ ಅಂತ ಸಮಯ ಬಂತು ಸ್ನೇಹಿತರೆ. ಎಲ್ಲರಿಗೂ ಕೂಡ ಶುಭ ಸಂಜೆ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.